ಜೈ ಗೋಮಾತಾ. ಎಲ್ಲರಿಗೂ ನಮಸ್ತೆ. ಇವತ್ತು ತೇಜಸ್ ಅವರ ಜನ್ಮದಿನವನ್ನು ಶ್ರೀಕೃಷ್ಣ ಗೋಶಾಲೆ ಸುತ್ತಿಬಂಡಿ ಇಲ್ಲಿ ಸಂಸ್ಕೃತಿಯ ಪ್ರಕಾರ ಶಾಸ್ತ್ರೋತ್ತರವಾಗಿ ಗೋಮಾತೆಗೆ ಪೂಜೆ ಸಲ್ಲಿಸುವುದರ ಮುಖಾಂತರ ಹಾಗೂ ಗೋವಿಗೆ ಆಹಾರವನ್ನು ಕೊಡುವುದರ ಮುಖಾಂತರ ಬೆಲ್ಲ ಆಗಿರಬಹುದು, ಹಣ್ಣುಗಳು, ಹಾಗೆ ಹಿಂಡಿ ಆಗಿರ್ಬೋದು, ಇದರನ್ನ ದಾನವಾಗಿ ನೀಡುವುದರ ಮೂಲಕ ತಮ್ಮ ಜನ್ಮದಿನ ಆಚರಣೆಯನ್ನು ವಿಶೇಷವಾಗಿ ಆಚರಿಸಿಕೊಂಡಿದ್ದಾರೆ. ಅವರಿಗೆ ಗೋಮಾತೆಯ ಆಶೀರ್ವಾದ ಸದಾ ಇರಲಿ ಅಂತೇಳಿ ನಾನು ಬೇಡ್ಕೊಳ್ತೀನಿ. ಹಾಗೆ ನಿಮ್ಮೆಲ್ಲರ ಹತ್ರ ಒಂದು ಕಳಕಳಿ ವಿನಂತಿ ಏನಂದ್ರೆ, ಯಾರೇ ಆಗಲಿ ತಮ್ಮ ಜನ್ಮ ದಿನಾಚರಣೆಯನ್ನ ಎಲ್ಲೋ ಹೊರಗಡೆ ಹೋಗಿ ವಿದೇಶಿ ಸಂಸ್ಕೃತಿಯ ಜೊತೆಗೆ ಆಚರಣೆ ಮಾಡುವ ಬದಲು ನಮ್ಮ ದೇಶೀಯ ಸಂಸ್ಕೃತಿಯಂತೆ ಮುಕ್ಕೋಟಿ ದೇವತೆಗಳು ವಾಸವಾಗಿರುವಂತಹ ಗೋಮಾತೆಗೆ ಪೂಜೆಯನ್ನ ಸಲ್ಲಿಸುವುದರ ಮುಖಾಂತರ ಹಾಗೂ ಗೋವಿಗೆ ಏನಾದರೂ ಆಹಾರವನ್ನು ದಾನವಾಗಿ ನೀಡುವುದರ ಮುಖಾಂತರ ತಮ್ಮ ಜನ್ಮ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಿಕೊಳ್ಳಬೇಕಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಈಗ ಬೇಸಿಗೆ ಬಂದಿದೆ, ಗೋಶಾಲೆಯಲ್ಲಿ ಆಹಾರದ ಸಮಸ್ಯೆಗಳು ಕಾಡ್ತಾ ಇರುತ್ತೆ, ಹಾಗೆ ನೀರಿನ ಅಭಾವ ಕಾಡ್ತಾ ಇರುತ್ತೆ. ಇವೆಲ್ಲದಕ್ಕೂ ಕೂಡ ತಾವೆಲ್ಲರೂ ತಮ್ಮ ಶುಭ ಆಚರಣೆಗಳನ್ನ ತಮ್ಮ ಮನೆಯಲ್ಲಿ ವಿವಾಹ ಆಚರಣೆ ಇರಬಹುದು, ಗೃಹ ಪ್ರವೇಶ ಇರಬಹುದು, ಹಾಗೆ ಜನ್ಮದಿನ ಆಚರಣೆ ಇರಬಹುದು, ಇಂಥ ಶುಭ ಸಂದರ್ಭದಲ್ಲಿ ಒಂದು ಚಿಕ್ಕ ಕಾಣಿಕೆಯಾಗಿ ಗೋಮಾತೆಗೆ ಏನಾದರೂ ಒಂದು ಸಹಾಯ ಮಾಡೋದ್ರ ಮುಖಾಂತರ ಆ ಗೋಮಾತೆ ಆಶೀರ್ವಾದವನ್ನು ಪಡ್ಕೊಳ್ಬೇಕಾಗಿ ತಮ್ಮೆಲ್ಲರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಜೈ ಗೋಮಾತಾ. ಜೈ ಗೋಮಾತಾ. Ini